ಹೊಸ ಮನೆಯಲ್ಲಿ ಹೊಸ ಥರ ಚಟ್ನಿ ಮಾಡೋಣ ಅಂತ ಎಲ್ಲ ಎತ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಕಟ್ ಮಾಡಬೇಕು, ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ. ಹುಣಸೆ ಹಣ್ಣೇನು ಹಾಕಕ್ಕೆ ಹೋಗಬಾರ್ದು, ಯಾಕಂದರೆ ಇದು ಹಸಿ ಟೊಮೆಟೊ ಹುಳಿ ಇರುತ್ತಂತೆ. ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು. ಹೊಸದು ಅಂದರೆ ನಂಗೆ ಮಾತ್ರ ಹೊಸದು, ಎಲ್ಲರೂ ಟ್ರೈ ಮಾಡಿರ್ತೀರ. ಇದೊಂದು ಸಾರಿ ಯಾವಾಗೋ ಒಂದು ಸಾರಿ ಟ್ರೈ ಮಾಡಿದ್ದೆ, ಅದು ಸರಿಯಾಗಿ ಬಂದಿರಲಿಲ್ಲ. ತುಂಬ ದಿನ ಆಯಿತು. ಇವಾಗ ಒಂದು ಸಾರಿ ವೀಡಿಯೋದಲ್ಲಿ ನೋಡಿದೆ, ತುಂಬಾ ಚೆನ್ನಾಗಿತ್ತು ಅನಿಸ್ತು. ನೋಡೋಣ, ಯಾಕೋ ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತು, ಹುಳಿ ಹುಳಿಯಾಗಿ. ಅದಕ್ಕೆ ಇವಾಗ ಟ್ರೈ ಮಾಡೋಣ. ಮಧ್ಯಾಹ್ನ ಏನು ಮಾಡೋದಪ್ಪ ಅಡುಗೆ ಅಂದ್ಕೊಂಡು ಇದನ್ನೇ ಚಟ್ನಿ ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೆಂಡ್ಸ್, ಇನ್ನೊಂದು ನಮ್ಮ ಮನೆಯಲ್ಲಿ ಇವಾಗ ಕಿಟಕಿ ಇರೋದಕ್ಕೆ ಈ ಕಡೆ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಆ ಕಡೆ ನೋಡೋಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಕಿಚನ್ನಲ್ಲಿ ಎಲ್ಲ ಒಳಗಡೆ ಇಕ್ಕೊಳಕ್ಕೆ ತುಂಬ ಚೆನ್ನಾಗಿ ಡೋರ್ಗಳು ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ಪಾತ್ರೆಗಳು ಒಳಗಡೆ ಇಕ್ಬಿಡ್ಬೋದು, ನೀಟಾಗಿರುತ್ತೆ. ಕಿಚನ್ ಅಂತೂ ತುಂಬ ದೊಡ್ಡದಾಗೇ ಇದೆ, ತುಂಬ ಚೆನ್ನಾಗಿದೆ. ನಮ್ಮ ಕಿಚನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೋಮ್ ಟೂರ್ ಬೇಕು ಅಂದರೆ ಕಮೆಂಟ್ ಮಾಡಿ, ತೋರಿಸ್ತೀನಿ. ಇವಾಗೆಲ್ಲ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ರುಬ್ಬೋವಾಗ ಹಾಕಬೇಕು. ಜೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ, ಬೇಕು ಅಂದರೆ ಒಗ್ಗರಣೆ ಮಾಡ್ಕೋಬೋದು. ನಾನೇನು ಒಗ್ಗರಣೆ ಮಾಡ್ಕೊಂಡಿಲ್ಲ. ಇದು ಚಪಾತಿ ಇತ್ತು ನೆನ್ನೆದು, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಹುಳಿ ಹುಳಿ ಖಾರವಾಗಿ ತುಂಬ ಚೆನ್ನಾಗಿತ್ತು. ಬಿಸಿಯನ್ನೂ ಮಾಡಿದ್ದೆ, ಆದರೆ ಇದು ಚಪಾತಿ ವೇಸ್ಟ್ ಆಗುತ್ತೆ ಅಂತ ಚಪಾತಿಗೂ ತುಂಬಾ ಚೆನ್ನಾಗಿತ್ತು. ಇವಳು ಈ ನಡುವೆ ಬೇಸಿಗೆ ಬಂತು, ರಜೆ ಬಂತು, ಊಟನೇ ತಿನ್ನಲ್ಲ, ಊಟ ತಿನ್ನಿಸ್ಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.